ಬೆಳ್ಳುಳ್ಳಿ ಕಬಾಬ್ ಗಾಯ್ಸ್. ಬೆಳ್ಳುಳ್ಳಿ ಕಬಾಬ್ಗೆ ಬೇಕಾಗುವಂಥ ಸಾಮಗ್ರಿಗಳು ಗಾಯ್ಸ್ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಒಂದು ಮಾತ್ರ ಮಿಸ್ ಮಾಡಿದೆ. ಸೊ ಈಗ ಅದು ಎಣ್ಣೆ ಹಾಕ್ಕೊತ ಇದ್ದೀನಿ. ಸೊ ಒಂಚೂರು ಎಣ್ಣೆ ಫೈನಲಿ ಬೆಳ್ಳುಳ್ಳಿ ಕಬಾಬ್ ನೋಡಿ ಗಾಯ್ಸ್ ಹಿಂಗಿದೆ ಅಂತ ಹೇಳು. ಅವ್ರು ಹೇಳ್ದಂಗೆ ರಸ್ಕ್ ಇದ್ದಂಗಿದೆ ನೋಡಿ. ರಸ್ಕ್ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋ ಬಂದು ಫುಡ್ ಕುಕಿಂಗ್ ವಿಡಿಯೋ ಮಾಡೋಂತ ಅಂದ್ಕೊಂಡಿದ್ದೀನಿ. ಫುಡ್ ಲಾಗು. ಸೊ ಏನಪ್ಪ ಅಂತಂದರೆ ನಿಮ್ಗೆಲ್ಲರೂ ಗೊತ್ತಿದೆ, ಈಗ ಟ್ರೆಂಡಿಂಗ್ ಅಂತಿರೋದು ಬಂದು ಬೆಳ್ಳುಳ್ಳಿ ಕಬಾಬ್ ಅಂತೇಳಿ. ಸೊ ಸುಮಾರು ರೀಲ್ಸಲ್ಲೇ ಸುಮಾರು ಇದ್ರಲ್ಲಿ ನೋಡಿದ್ದೀರಾ. ಸೊ ನಾವು ಒಂದು ಸಲ ಟ್ರೈ ಮಾಡೋಣ ಯಾವ ಥರ ಇದೆ ಅಂತ ಟೇಸ್ಟ್ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಅಂತೇಳಿ ತಂದಿದ್ದೀನಿ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಅವ್ರೇನು ಟ್ರೆಂಡಿಂಗಲ್ಲಿದೆ ವಿಡಿಯೋ ಇದೆಯಲ್ಲ, ಸೊ ಯಾವ್ದು ಮೆಟೀರಿಯಲ್ಸ್ ಹಾಕಿರ್ತಾರೆ, ಏನೇನು ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಸೊ ಅದೇ ಥರ ಮಾಡಿ ಸೊ ನಾವು ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡಿ ಸೊ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಯಾವ ಥರ. ಸೊ ನಿಜವಾಗ್ಲೂ ಟೇಸ್ಟಿಯಾಗಿದೆಯಾ, ಸೊ ಅಷ್ಟೊಂದು ರೀಲ್ಸ್ ಅಷ್ಟೊಂದು ಟ್ರೆಂಡಿಂಗ್ ನಿಜವಾಗ್ಲೂ ವರ್ತಿದೆಯಾ ಅದು ಏನಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಸೊ ಅದಕ್ಕೋಸ್ಕರ ತೊಗೊಂಬಂದಿದ್ದೀನಿ. ಸೊ ತೋರಿಸ್ತೀನಿ ನಿಮಗೆ, ನೋಡೋಣ ಬನ್ನಿ ಏನೇನು ಐಟಮ್ ಬೇಕು, ಅದಕ್ಕೆ ಯಾವ ಥರ ಮಾಡಬೇಕು ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಗಾಯ್ಸ್, ಬೆಳ್ಳುಳ್ಳಿ ಕಬಾಬ್ಗೆ ಬೇಕಾಗುವಂಥ ಸಾಮಗ್ರಿಗಳು. ಸೊ 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ 10ರಿಂದ 12 ಮೆಣಸಿನ್ಕಾಯಿ. ಸೊ ನಮಗೆ ಸ್ಪೈಸಿ ಅಂತಂದರೆ ಖಾರ ಅಂತಂದರೆ 1-2 ಮೆಣಸಿನ್ಕಾಯಿ ಜಾಸ್ತಿ ಹಾಕೊಬೋದು. ಸೊ ಕರಿಬೇವು ಒಂದು ಸ್ವಲ್ಪ, ಸೊ ಶುಂಠಿ, ಆಮೇಲೆ ಚಕ್ಕೆ, ಲವಂಗ. ಸೊ ಇಷ್ಟನ್ನ ರುಬ್ಕೊಬೇಕು. ಸೊ ಇದು ರುಬ್ಕೊಂಬರ್ತೀನಿ. ಸೊ ಆಮೇಲೆ ನೆಕ್ಸ್ಟ್ ಇದಕ್ಕೆ ಏನು ಹಾಕ್ಬೇಕು ನೋಡ್ತೀನಿ. ನೋಡಿ ಇದು ರುಬ್ಕೊಂಡಿರೋದು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಆಗಲೇ ಹೇಳಿದ್ವಲ್ಲ, ಇದು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಶುಂಠಿ, ಕರಿಬೇವು ಇದು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದಾದ ನಂತರ ಸೊ 3 ಸ್ಪೂನು ಕಾರ್ನ್ಫ್ಲೋರ್ ತೊಗೊತಾ ಇದ್ದೀನಿ. 3 ಸ್ಪೂನು. ಸೊ ಜೋಳದ ಹಿಟ್ಟು ಅಂತಾರೆ ಇದನ್ನು. ಸೊ ಇಂಗ್ಲೀಷಲ್ಲಿ ಬಂದು ಕಾರ್ನ್ಫ್ಲೋರ್ ಅಂತಾರೆ. ಸೊ ಒಂದು 3 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊತಾ ಇದ್ದೀನಿ. ಆಮೇಲೆ ಅಕ್ಕಿ ಹಿಟ್ಟು 1 ಸ್ಪೂನು. ಸೊ ಅಕ್ಕಿ ಹಿಟ್ಟು 1 ಸ್ಪೂನು. ಸೊ ಮೈದಾ 1 ಸ್ಪೂನ್ ತೊಗೊತಾ ಇದ್ದೀನಿ. ಸೊ ಮೈದಾ 1 ಸ್ಪೂನ್ ತೊಗೊತಾ ಇದ್ದೀನಿ. ಸೊ ಆಮೇಲೆ ಕಡಲೆ ಹಿಟ್ಟು 1 ಸ್ಪೂನ್ ತೊಗೊತಾ ಇದ್ದೀನಿ. ಸೊ ಆಮೇಲೆ ಬಂದು ಸೊ ಇದಕ್ಕೆ ಕಾರ್ನ್ಫ್ಲೋರ್ 3 ಸ್ಪೂನ್ ತೊಗೊಂಡಿದ್ದೀನಿ. ಸೊ ಮೈದಾ 1 ಸ್ಪೂನು. ಸೊ ಅಕ್ಕಿ ಹಿಟ್ಟು 1 ಸ್ಪೂನು. ಸೊ ಕಡಲೆ ಹಿಟ್ಟು 1 ಸ್ಪೂನು. ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಇದು ಪೌಡ್ರು. ಇದಕ್ಕೆ ಈಗ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಬೇಕು. ಅಷ್ಟ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ಕೊಂಡು ಹಾಕೊಂಡು ಇಷ್ಟೇ ಉಪ್ಪು ಹಾಕ್ಕೊಂಡು ಆಮೇಲೆ ಈ ಕಸ್ತೂರಿ ಮೇಥಿ ಹಾಕೊತಾ ಇದ್ದೀನಿ. ಆಮೇಲೆ ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಆಗಲೇ ರುಬ್ಕೊಂಡು ಬರೋದು ಫಸ್ಟ್ ಸ್ಟಾರ್ಟಿಂಗಲ್ಲಿ. ಸೊ ಅದು ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ನೀರು ಯೂಸ್ ಮಾಡಬಾರ್ದು ಅಂತ ಹೇಳಿದರೆ, ಸೊ ಆದ ಕಾರಣಕ್ಕೂ ನೀರು ಯೂಸ್ ಮಾಡಬೇಡಿ. ಸೊ ಈ ಪೇಸ್ಟ್ಗೆ ಒಂದು ಲಾಸ್ಟಲ್ಲಿ ಒಂದು ಮೊಟ್ಟೆ ಹೊಡೆದು ಹಾಕ್ಕೊತೀನಿ. ಇದಕ್ಕೆ ಕ್ಲೀನಾಗಿ ಪೇಸ್ಟ್ ಹಾಕೋದಕ್ಕೆ ಮುಟ್ಟುವಷ್ಟು. ನೀರು ಯೂಸ್ ಮಾಡಬಾರ್ದು ಅಂತ ಹೇಳಿದರೆ, ಸೊ ಅದಕ್ಕೆ ಒಂದೇ ಒಂದು ಮೊಟ್ಟೆ. ಸೊ ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ. ಸೊ ಇಷ್ಟೇ ಸಾಮಗ್ರಿಗಳು. ಬೆಳ್ಳುಳ್ಳಿ ಕಬಾಬ್ಗೆ ಸಾಮಗ್ರಿಗಳು ಇಷ್ಟೇ ಬೇಕಾಗಿರೋದು. ಸೊ ಇದು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಹಸಿಟ್ಟು ಇರೋದಲ್ಲ. ಕಟ್ ಮಾಡು. ನೋಡಿ ಈ ಥರ ಕ್ಲೀನಾಗಿ ನೀಟಾಗಿ ಹಸಿಟ್ಟೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಮಾಡ್ಕೊಂಡು 1.5 kg ಚಿಕನ್ ತೊಗೊಂಡಿದ್ದೀನಿ. ಇದು ಹಾಕಿ ಮ್ಯಾರಿನೇಷನ್ಗೆ ಹಾಕೋತಿದ್ದೀನಿ. ಮೊಸರು ಬೇಕು ಇದಕ್ಕೆ. ಮೊಸರು. ಸೊ ಇದಕ್ಕೆ ಮೊಸರು ಒಂದು ಐಟಮ್ ಹಾಕ್ಕೊಂಡ್ರೆ ಲಾಸ್ಟು ಇನ್ನೆಲ್ಲ ಮುಗಿದು ಐಟಮ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದು ಹಾಕಿ ಮಿಕ್ಸ್ ಮಾಡೋದಿಲ್ಲ. ಸೊ ಎಲ್ಲಿ ನೋಡಿದ್ರೆ ಇದೇ ಟ್ರೆಂಡಿಂಗ್ ಆಗ್ತಿದೆ ಈಗ ಬೆಳ್ಳುಳ್ಳಿ ಕಬಾಬ್ದೆ. ಸೊ ಯಾವ ವಿಡಿಯೋ ಯಾವ್ದು ನೋಡಿದ್ರು ಬೆಳ್ಳುಳ್ಳಿ ಕಬಾಬೆ. ಸೊ ನೋಡೋಣ ಟೇಸ್ಟ್ ಹೆಂಗಿದೆ.
ಸೊ ಯಾವ ಥರ ಬರುತ್ತೆ. ಸೊ ಆ ವೈರಲ್ ಆಗಿರೋ ವೀಡಿಯೋಗೆ ಅಷ್ಟೊಂದು ಇದೆಯಾ, ಇದು ಟೇಸ್ಟ್ ವರ್ತಿದೆಯಾ ಈ ಬೆಳ್ಳುಳ್ಳಿ ಕಬಾಬ್ಗೆ ಅನ್ನೋದು ಗೊತ್ತಾಗುತ್ತೆ ಈಗ. ಬೆಳ್ಳುಳ್ಳಿ ಕಬಾಬ್. ಸೊ ಈ ಮೊಸರು ಹಾಕ್ಬೇಕಾದ್ರೆ ಮೊಸರು ಹಾಕೊಂಡು ತೆಗೀನಿ. ಈ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಮ್ಯಾರಿನೇಷನ್ ಮಾಡಿಟ್ಟು ಸೊ ಆಮೇಲೆ ಎಣ್ಣೆ ಹಾಕೋದೆ. ರೈಸ್ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಒಂದು ಮಾತ್ರ ಮಿಕ್ಸ್ ಮಾಡಿದೆ. ಸೊ ಈಗ ಅದು ಎಣ್ಣೆ ಹಾಕೊಂಡು ತೆಗೀನಿ. ಸೊ ಒಂಚೂರು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಹೆಚ್ಚಿಗೆ ಏನು ಮಸಾಲೆ ಗಿಸಾಲೆ ಏನಿಲ್ಲವಲ್ಲ. ಸೊ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಮ್ಯಾರಿನೇಟ್ ಆದಮೇಲೆ ಎಣ್ಣೆ ಮೇಲೆ ಹಾಕ್ತೀನಿ. ಕಟ್ ಮಾಡ್ತೀನಿ. ಬೆಳ್ಳುಳ್ಳಿ ಕಬಾಬ್ ಗಾಯ್ಸ್ ಮ್ಯಾರಿನೇಷನ್ ಆಗಿದೆ. ಇದು ಹಾಫ್ ಆನ್ ಅವರ್ ಮೇಲೆ ಆಯಿತು, 1 ಅವರ್ ಆಯಿತು. ಎಣ್ಣೆ ಇಟ್ಟಿದ್ದೀನಿ ಕಾಯೋದಕ್ಕೆ. ಸೊ ಬಿಸಿ ಆಗಿದ ತಕ್ಷಣ ಈಗ ಈ ಬೆಳ್ಳುಳ್ಳಿ ಕಬಾಬ್ನ ಎಣ್ಣೆಯಲ್ಲಿ ಬಿಟ್ಟು ರೋಸ್ಟ್ ಮಾಡಿ ಬೇಯಿಸಿ ತಿನ್ನೋದೆ. ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇದೆ ಬೆಳ್ಳುಳ್ಳಿ ಕಬಾಬ್. ಸೊ ಎಣ್ಣೆ ಕಾಯ್ದಿದೆ ಗಾಯ್ಸ್, ಬಿಡ್ತಾಯಿದ್ದೀನಿ ಇದು ಕಬಾಬು. ಬಾರ ಚಿಕ್ಕೊಡೋದು ನೀವು ಸ್ವಲ್ಪ ತಿರುಪ್ಲಾಡ್ ಕೊಡ್ಬೇಕು ಪೀಸ್ ಕೊಡು ನೀ ವಾರ ನೋಡಿ ಗಾಯ್ಸ್. ಫೈನಲಿ ಬೆಳ್ಳುಳ್ಳಿ ಕಬಾಬ್ ನೋಡಿ ಗಾಯ್ಸ್ ಹಿಂಗಿದೆ ಅಂತ ಹೇಳು. ಅವ್ರು ಹೇಳ್ದಂಗೆ ರಸ್ಕ್ ಇದ್ದಂಗಿದೆ ನೋಡಿ, ರಸ್ಕ್ ಬಂದಂಗಿದೆ. ಸೊ ತಿಂತಾಯಿದ್ರೆ ಎಕ್ಟು ಹೊಡೆಯಲ್ಲ, ಏನು ಹೊಡೆಯಲ್ಲ. ಸೊ ಅಷ್ಟೊಂದು ನೀಟಾಗಿದೆ. ಸೊ ಸೇಮ್ ಒಂಥರ ಪಕೋಡಿ ಥರ ಇದೆ ನೋಡಿ. ಈ ಚಿಕನ್ನು ನಾನ್ ವೆಜ್ ಥರ ಅನ್ಸಲ್ಲ, ಒಂಥರ ವೆಜ್ ಥರನೇ ಇದೆ ಅನಿಸುತ್ತೆ ಇದು. ಸೊ ಅವ್ರು ಹೇಳ್ದಂಗೆ ಪಕ್ಕಾ ರಸ್ಕೇ ಇದು, ರಸ್ಕ್ ಥರ ಬಂದಿದೆ ಗಾಯ್ಸ್. ಬಟ್ ಟೇಸ್ಟ್ ಮಾತ್ರ ಸಿಂಪ್ಲಿ ಸೂಪರಾಗಿದೆ. ಸೊ ವೆರಿ ನ್ಯಾಚುರಲ್ ಆಗಿದೆ. ಸೊ ಏನಷ್ಟು ಎಕ್ಟು ಅದೆಲ್ಲ ಹೊಡೆಯಲ್ಲ, ತಿಂತಾಯಿದ್ರೆ ತಿನ್ನಬೇಕು. ಆ ಮೊಸರು ಹಾಕಿರೋದಕ್ಕೆ ಸಾಫ್ಟ್ನೆಸ್ ಬಂದಿದೆ ಚಿಕನ್ ಮಾತ್ರ. ಸೊ ನಾರು ಅದೆಲ್ಲ ಏನಿಲ್ಲ, ಕಬಾಬೆಲ್ಲ ನಾರ್ನ ಥರ ಬರುತ್ತೆ. ಸೊ ಸಾಫ್ಟಾಗಿರುತ್ತೆ, ಬಟ್ ರಸ್ಕ್ ಥರ ಪಕೋಡಿ ಥರ ಇದೆ. ಸೊ ವರ್ತು ನನಗೆ ಅನಿಸ್ದಂಗೆ ಬೆಳ್ಳುಳ್ಳಿ ಕಬಾಬ್ ವರ್ತಿದೆ ಗಾಯ್ಸ್. ಸೊ ನೀವು ಯಾರಾದರೂ ಮಾಡಿದರೆ, ಟ್ರೈ ಮಾಡಿದರೆ, ನಾನು ವೀಡಿಯೋ ನೋಡಿದರೆ ಸೊ ಕಮೆಂಟ್ ಮಾಡಿ ನಿಮ್ಗೆ ಅಷ್ಟು ಬೆಳ್ಳುಳ್ಳಿ ಕಬಾಬ್ ಹೇಗೆ ಬಂತು ಟೇಸ್ಟ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಗಾಯ್ಸ್, ಹೆಂಗೆ ಬಂತು ಅಂತೇಳಿ. ನೋಡಿ ಗಾಯ್ಸ್, ಬೆಳ್ಳುಳ್ಳಿ ಕಬಾಬ್ ರೆಡಿ. ಸೊ ನೋಡಿ ಈ ಥರ ಬಂದಿದೆ ಸ್ಟ್ರಕ್ಚರು ಬೆಳ್ಳುಳ್ಳಿ ಕಬಾಬ್ದು. ಪಕ್ಕ ನ್ಯಾಚುರಲ್ ಆಗಿದೆ. ಸೊ ಏನು ಆರ್ಟಿಫಿಷಿಯಲ್ ಕಲರ್ ಆಗಲಿ ಮತ್ತೊಂದಾಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಮಸಾಲೆ ಆಗಲಿ ಇವೇ ಇಲ್ಲ. ಸೊ ನೋಡಿ ಯಾವ ಥರ ಇದೆ ಅಂತೇಳಿ. ಸೊ ಟೇಸ್ಟ್ ಮಾಡ್ತಾ ಇದ್ದೀನಿ ಈಗ. ನ್ಯಾಚುರಲ್ ಆಗಿದೆ ಗೈಸ್. ಈ ಬೆಳ್ಳುಳ್ಳಿ ಕಬಾಬು ಪಕ್ಕಾ ನ್ಯಾಚುರಲ್ ಆಗಿದೆ. ಸೊ ಇದು ಯಾವ ಮಸಾಲೆನೂ ಇಲ್ಲ, ಯಾವ ಮಸಾಲೆನೂ ಕಾಣಿಸ್ತಿಲ್ಲ. ನೋಡಿ ಸ್ಟ್ರಕ್ಚರ್ ನೋಡಿ ನೀವು ಯಾವ ಥರ ಇದೆ ಅಂತೇಳಿ. ಸೊ ಯಾವ ಮಸಾಲೆನೂ ಕಾಣಿಸ್ತಿಲ್ಲ ನನಗೆ. ಚೆನ್ನಾಗಿದೆ. ಏನು ಮಸಾಲೆ ಟೇಸ್ಟ್ ಮಾಡ್ಬೇಕ ಕಬಾಬ್ ಆಯ್ತು ಚೆನ್ನಾಗಿದೆ. ಹಾಂ ಚೆನ್ನಾಗಿದೆ. ಮಾಮೂಲಿ ಕಬಾಬ್ ಥರ ಇದೆ, ಹೆಂಗೈತೆ? ಮಾಮೂಲಿ ಕಬಾಬ್ ಥರ ಏನಿಲ್ಲ, ನಾರ್ಮಲ್ ಆಗೈತೆ. ನಾರ್ಮಲ್ ಬರೀ ಚಿಕನ್ ತಿನ್ನಂಗೆ ಇದೆಯಲ್ಲ, ಅಷ್ಟೇ. ಮಸಾಲೆ ಗಿಸಾಲೆ ಏನಿಲ್ಲ. ಮಸಾಲೆ ಇದೆ, ಬಟ್ ಅಷ್ಟೊಂದು ಟೇಸ್ಟ್ ಬರಲ್ಲ. ನಾವು ನಾರ್ಮಲ್ ಕಬಾಬ್ ಮಾಡ್ಕೊತೀವಲ್ಲ ಅಷ್ಟು ಟೇಸ್ಟ್ ಬರಲ್ಲ. ನಾರ್ಮಲ್ ಆಗೈತೆ, ಪರವಾಗಿಲ್ಲ. ಹೆಲ್ತಿಯಲ್ಲ, ಚೆನ್ನಾಗಿದೆ. ಯಾವುದೇ ಒಂದು ಕಲರ್ ಯಾವುದೇ ಯೂಸ್ ಮಾಡಿಲ್ಲಲ್ಲ. ಬೆಳ್ಳುಳ್ಳಿ ಕಬಾಬ್ ನೋಡೋಲ್ಲ ಗೈಸ್, ಇವತ್ತು ಬೆಳ್ಳುಳ್ಳಿ ಕಬಾಬ್ನ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್.